ನಾಳೆ ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಆಗಮಿಸ್ತಾರೆ. ಬಹುಶಃ ನಾಳೆ ಇಲ್ಲಿಂದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋಗುತ್ತಾರೆ. ಪ್ರಧಾನಮಂತ್ರಿಗಳು ಯಾವುದೋ ಉಡುಪಿ ಮಠದ ಕಾರ್ಯಕ್ರಮಕ್ಕೆ ಬಂದರೆ ಇವರು ಒಂಥರ ದೇವಸ್ಥಾನದಲ್ಲಿ ದೇವರ ಬಳಿಗೆ ಹೋಗಿ ನ್ಯಾಯವನ್ನು ಕೇಳಕ್ಕೆ ಹೋಗ್ತಿದ್ದಾರೆ. ಯಾರು? ನಮ್ಮವರು. ಹಾಗಾಗಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ರಾಜ್ಯ ಕಾಂಗ್ರೆಸ್ಸಿನಲ್ಲಿ ಭುಗಿಲೆದ್ದಿರುವ ಕುರ್ಚಿಯ ಕದನ ಒಂದು ಹಂತಕ್ಕೆ ಬಂದಿದೆಯೇನೋ ಅನಿಸುತ್ತಿದೆ. ಈ ಬಣಗಳ ಬಡಿದಾಟ ಅವರೆಷ್ಟೇ ಹೇಳಿದರು ಏನೂ ಇಲ್ಲ ಅಂತ, ಇದೀಗ ದೆಹಲಿಗೆ ಶಿಫ್ಟ್ ಆಗಿದೆ ಎಂದಿನಂತೆ. ಗದ್ದುಗೆ ಬಿಕ್ಕಟ್ಟು ಶಮನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಸಾಮಾನ್ಯವಾಗಿ ಕಾಂಗ್ರೆಸ್ ಸರ್ಕಾರಗಳ ಹಿಂದೆಲ್ಲ ಇದ್ದಾಗ, ಎಕ್ಸೆಪ್ಟ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಸಿದ್ದರಾಮಯ್ಯ 5 ವರ್ಷ ಇದ್ದಾಗ ಒಂದು ಇರಲಿಲ್ಲ ಅಷ್ಟೇ. ಅದಿಲ್ಲದೆ ಇದ್ದರೆ ಈ ಭಿನ್ನಮತೀಯರು ಡೆಲ್ಲಿಗೆ ಹೋಗೋದು, ಸಭೆ ನಡೆಸೋದು, ಗಲಾಟೆ ಎಪ್ಸೋದು, ಗೋಜಲು ಎಪ್ಸೋದು, ಒಬ್ರಿಗೊಬ್ರು ಬೈಕೊಳ್ಳೋದು, ಇದೆಲ್ಲ ಕಾಮನ್ನು. ಕಾಂಗ್ರೆಸ್ಗೆ ಭಾಳ ನಡಿಲೇಬೇಕಾದ ಪ್ರಕ್ರಿಯೆ ಅದು ಆ್ಯಕ್ಚುಲಿ. ಗದ್ದುಗೆ ಬಿಕ್ಕಟ್ಟಿಗೆ ಮುಂದಾಗಿರುವ ಹೈಕಮಾಂಡು ಶನಿವಾರ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ಕರೆದಿದ್ದಾರಂತೆ. ಹೌದಾ? ಓ, ರಾಹುಲ್ ಗಾಂಧಿನ ಅದು ಖರ್ಗೆ ಅವರ ನೇತೃತ್ವದಲ್ಲಿ ಕರಿಬೇಕಲ್ವಾ? ಏನೇಯೋ ಯಾರೋ ಒಬ್ಬರ ನೇತೃತ್ವದಲ್ಲಿ. ಇನ್ನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ ಖರ್ಗೆ ಅವರು ರಾಜ್ಯದ ವಿದ್ಯಮಾನಗಳ ವರದಿ ಜೊತೆ ದೆಹಲಿ ತಲುಪಿದ್ದಾರಂತೆ. ಅಂದರೆ ಇವರಿಬ್ಬರ ಜೊತೆ ಮಾತಾಡಿದ ಮೇಲೆ ಖರ್ಗೆ ಅವ್ರಿಗೆ ಇವೆಲ್ಲ ವಿಚಾರ ಗೊತ್ತಾಯಿತು ಕರ್ನಾಟಕದಲ್ಲಿ ಅಂತನ. ಮೋಸ್ಟ್ ಬೋಗಸ್ ಸ್ಟೇಟ್ಮೆಂಟ್ ಆಫ್ ದ ಇಯರ್ 2025 ಇದು. ಯಾಕೆ ಅಂದರೆ ಕರ್ನಾಟಕದವರೇ ಆಗಿರುವ ಖರ್ಗೆ ಅವರಿಗೆ ಅವರದೇ 1000 ಲಕ್ಷ ಮೂಲಗಳಿಂದ ಇಲ್ಲೇನಾಗ್ತಾ ಇದೆ ಅನ್ನೋದು ಎಲ್ಲರಿಗಿಂತ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನೇನು ಅವ್ರು ಕಂಡುಹಿಡ್ಕೊಳ್ಳೋದು ಅದರಲ್ಲಿ ಏನು ತೊಗೊಂಡು ವರದಿ ಎತ್ಕೊಂಡು ಹೋಗ್ತಾರೆ ಅವ್ರು, ಎಲ್ಲ ಗೊತ್ತು ಅವ್ರಿಗೆ. AICC ಸಂಜೆ ನಡೆದ ಸಭೆ ಇವತ್ತೊಂದು ನಡೆದಿದೆ. ಅದರಲ್ಲಿ ರಾಹುಲ್ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲು ಎಲ್ಲ ಮಾತಾಡಿದಾರಂತೆ. ಅದಾದ ಮತ್ತು ಸಭೆ ಸೇರಿದ್ದಾರೆ. ಶನಿವಾರ ಏನೋ ಒಂದು ಸಂಧಾನದ ಫಾರ್ಮುಲಾ ಘೋಷಣೆ ಆಗತ್ತೆ ಅಂತಿದ್ದಾರೆ. ಇದೇ ಪ್ರಾಬ್ಲಮ್ ಇರೋದು. ಭಾಳ ಜನ ಈ ಸಂಧಾನ ಎಂಬ ಪದವನ್ನು ಬಳಸ್ತಾ ಇದ್ದಾರೆ. ಸಂಧಾನ ಮತ್ತು ಫಾರ್ಮುಲಾ ಪದವನ್ನು ಬಳಸ್ತಿದ್ದಾರೆ. ಇಫ್ ದೆರ್ ಈಸ್ ಎ ವರ್ಡ್, ಚೀಫ್ ಮಿನಿಸ್ಟರು ಮಾತು ಕೊಟ್ಟಿದ್ದರೆ, ನಾನು ಹೇಳ್ತಿರೋದು 2.5 ವರ್ಷ ಆದಮೇಲೆ ನಾನು ಬಿಟ್ಕೊಡ್ತೀನಿ ಅವ್ರಿಗೆ ಅನ್ನೋದು ಕೊಟ್ಟಿದ್ದರೆ, ಸಂಧಾನ ಏನಿದೆ ಅದರಲ್ಲಿ? ನೀವು ಒಪ್ಪಿದ್ರೆ ಬಿಡಬೇಕು, ಸಿಂಪಲ್. ಫಾರ್ಮುಲಾ ಏನಿದೆ ಅದರಲ್ಲಿ? ಏನಿದೆ ಅದರಲ್ಲಿ ಫಾರ್ಮುಲಾ? ನಮಗೆ ಅರ್ಥ ಆಗ್ತಿಲ್ಲ ಈ ಎರಡೂ ಪದಗಳದ್ದು ಮೀನಿಂಗ್ ಏನು ಅಂತ. ಬಟ್ ಈಗ ವರ್ಡು, ಪದ, ಅರ್ಥ, ಶಕ್ತಿ ಇದ್ರ ಬಗ್ಗೆ ಅವರಿಬ್ಬರೇ ದಿ ಗ್ರೇಟೆಸ್ಟ್ ವರ್ಡ್ ಸ್ಮಿತ್ಗಳಾಗಿರೋದ್ರಿಂದ, ಪದಬ್ರಹ್ಮರಾಗಿರುವುದರಿಂದ ನಮಗೆ ಅರ್ಥವಾಗದೇ ಇರ್ಬೋದು. ಏನು ಅರ್ಥ ಅದು ಪದ, ಸಂಧಾನ ಮತ್ತು ಫಾರ್ಮುಲಾ ಅಂದರೆ? ವಾಟ್ ಇಸ್ ದಿ ಫಾರ್ಮುಲಾ? ವಾಟ್ ಶುಡ್ ಬಿ ಎ ಫಾರ್ಮುಲಾ? ಏನಿರುತ್ತೆ ಫಾರ್ಮುಲಾ? ಸಂಧಾನ ಏನು ಗೊತ್ತಿಲ್ಲ. ಮೂಲಕ ಒಂದು ವಾರದಿಂದ ನಡೀತಿದ್ದ ಹೈಕಮಾಂಡ್ಗೆ ಬ್ರೇಕ್ ಹಾಕ್ತಾರಂತೆ. ಓಕೆ, ದೆಹಲಿಗೆ ತೆರಳುವ ಮುನ್ನ ಖರ್ಗೆ ಅವರು ಡೆಲ್ಲಿಗೆ ಹೋದ್ಮೇಲೆ CM DCM ಕರೆಸ್ಕೊತೀವಿ, ಮಾತಾಡೋಣ, ಅವ್ರನ್ನೂ ಸಮಸ್ಯೆ ಬಗೆಹರಿಸೋಣ ಅಂತ ಅಂದಿದ್ದಾರೆ. ಓಕೆ, ಈಗ ಸಮಸ್ಯೆ ಬಗೆಹರಿಸಬೇಕು ಅಂದರೆ 2 ಅರ್ಥ. ಒಂದು, ಫಾರ್ಮುಲಾನೇ ಇಲ್ಲ ಅಂದರೆ, 2.5 ವರ್ಷದ ಮಾತೇ ಇಲ್ಲ. ಈ DK ಸುಮ್ಮನೆ ಎತ್ಕೊಂಡು ತಕತೈ ಅಂತ ಕುಣಿತಾ ಇರೋದು, ಅದರಿಂದ ಪ್ರಾಬ್ಲಮ್ ಸೃಷ್ಟಿಯಾಗಿರೋದು ಇದು ಇರಬೇಕು. ಅಥವಾ ಮಾತಿತ್ತು, 2.5 ವರ್ಷಕ್ಕೆ ಒಪ್ಪಿದ್ದಾರೆ, ಕೊಡಲ್ಲ ಅಂತ ಅವ್ರಿಗೆ ಹೊಸ ಆಟ, ರಂಗಿನ ಆಟ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಹಂಗಾಗಿ ಪ್ರಾಬ್ಲಮ್ ಆಗಿದೆ ಅಂತ ಇರಬೇಕು. ಯಾವುದೋ ಒಂದಿರಬೇಕು, ಇಲ್ದ್ರೆ ಏನು ಸಮಸ್ಯೆ ಇರೋಕ್ಕಾಗತ್ತೆ? ಸಮಸ್ಯೆನೇ ಇರಬಾರ್ದು. ಕಳೆದ 5 ವರ್ಷ ಸಿದ್ದರಾಮಯ್ಯನವ್ರು ಇದ್ದಾಗ ಈ ಥರದ ಪ್ರಶ್ನೆ ಯಾಕೆ ಬರಲಿಲ್ಲ? ಆಗ ಬಂದಿರಲಿಲ್ವಲ್ಲ. ಏನೋ ಈ ಮಧ್ಯೆ ಅವರಿಬ್ಬರು ನಾವು ಡೆಲ್ಲಿ ಕರೆದ್ರೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಹೋಗಲೇಬೇಕು ನೀವಿಬ್ಬರು, ಕರೆದ್ರೆ. ಹೋಗಲ್ಲ ಅಂದ್ರೆ ಆಗತ್ತೇನ್ರಿ ಸಿದ್ದರಾಮಯ್ಯನವ್ರೆ? ಮಿಸ್ಟರ್ DK ಸಾಹೇಬ್ರು ಆಗತ್ತಾ? ಹೋಗಲ್ಲ ಅಂದರೆ ಬಂಗಾರಪ್ಪನವ್ರನ್ನ ಕಿತ್ತು ಒಗದು ಬಿಡ್ತಾರೆ. ಆಮೇಲೆ ಬಂಗಾರಪ್ಪನವ್ರನ್ನ ಬರ್ರಿ ಮಾತಾಡೋಣ ಅನ್ಕೊಂಡಿದ್ರು, ಹೋಗ್ಲೇ ಇಲ್ಲ ಅವರು. ತಿರುಪತಿಲಿ ಕಾನ್ಫರೆನ್ಸ್ ನಡೀತಾ ಇತ್ತು AICCದು, ಬಂಗಾರಪ್ಪನವ್ರು ಹೋಗಲೇ ಇಲ್ಲ. ಹೇಗೆ ಮಾಡ್ತಾರೆ ಹೋಗ್ರಿ ಎತ್ಲ ಕಡೆ ಅಂತ ಅಂದ್ಬಿಟ್ರು, ಕಿತ್ತಾಕ್ಬಿಟ್ರು, ಸಣ್ಣ ಮೈಲಿ ತಂದರು. ಆ ಥರ ಹಾರ್ಶ್ ಡಿಸಿಷನ್ ಅಥವಾ CM ಅಥವಾ DCM ವಿಷಯದಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಸರ್? ಯಾಕಿಲ್ರಿ, ಹೈಕಮಾಂಡ್ ಇಸ್ ಹೈಕಮಾಂಡ್, ಮುಗಿದಾಯ್ತು. ಕಾಂಗ್ರೆಸ್ ಹೈಕಮಾಂಡ್ಗೆ ವಿರುದ್ಧವಾಗಿ
ಹೋಗುವ ಶಕ್ತಿಯನ್ನು ಇಬ್ಬರೂ ಇಲ್ಲ ಈ ಉಳಿಸ್ಕೊಂಡಿಲ್ಲ ಅಂತ ನನ್ನ ವಾದ. ಸಿದ್ದರಾಮಯ್ಯನವರಿಗೆ ಅದಕ್ಕೆ ಬೇಕಾದ ವಯಸ್ಸು, ಮೇ ಬಿ ಇವನ್ ಆರೋಗ್ಯ ಅವ್ರಿಗೆ ಚೆನ್ನಾಗಿದೆ, ಬಟ್ ಮುಂದುವರಿಸಬೇಕಾದಂತಹ ಒಳ್ಳೆ ನವ ಚೈತನ್ಯವಿರಬೇಕಾದ ಆರೋಗ್ಯ, ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟು ವಿಟಮಿನ್ ಎಮ್, ಮನಿ ತುಂಬ ಇಂಪಾರ್ಟೆಂಟ್, ಇದಿದ್ದಂಗಿಲ್ಲ ಅವ್ರಿಗೆ. ನಂಬರ್ 2 ಸಿದ್ದರಾಮಯ್ಯನವರಲ್ಲೇ. ಅವ್ರನ್ನ ಬಿಟ್ಟು ಪಕ್ಷ ಮಾಡ್ತೀನಿ ಎಂದ ಕೂಡಲೇ ಅವರ ಸುತ್ತಲೂ ಗಿರಿಗಿಟ್ಲೆ ಹೊಡಿತಾ ಇರೋ 100 ಜನರಲ್ಲಿ 86 ಜನ ಕಾಣೆ ಆಗ್ಬಿಡ್ತಾರೆ, 14 ಜನ ಉಳ್ಕೋಬೋದು. ಅದು ನಾವು ನೋಡಿರೋ ಹಣೆ ಬರಹ. ಹಾಗಾಗಿ ಅವ್ರ ಕೈಲಿ ಆಗಲ್ಲ ಈ ಸದ್ಯಕ್ಕೆ ಏನುವೆ. ಇನ್ನು ಡಿ ಕೆ ಈಸ್ ಎ ಗ್ರೇಟ್ ಆರ್ಗನೈಸರ್. ಎಮ್ಮು ಭಾಳ ಚೆನ್ನಾಗಿದೆ, ಎಮ್ಗೇನು ಕೊರತೆ ಇಲ್ಲ, ಎಮ್ಮೆ ನಾಚಿಕೆ ಪಟ್ಕೊಳ್ಳೋ ಅಷ್ಟೇ ಚೆನ್ನಾಗಿದೆ ಅವ್ರಿಗೆ, ಅಷ್ಟು ಚೆನ್ನಾಗಿದೆ ಅವ್ರಿಗೆ, ಅದೆಲ್ಲ ಸಮಸ್ಯೆ ಇಲ್ಲ. ಬಟ್ ಹಿ ವಿಲ್ ನಾಟ್ ಬಿ, ನಾನು ಪ್ರತ್ಯೇಕವಾಗಿ ಹೋಗಿ ನಾವು ಮಾಡ್ತೀನಿ ಅಂತ ಹೋದರೆ ಕರ್ನಾಟಕವನ್ನು ಮಾರ್ಷಲ್ ಮಾಡಲಿಕ್ಕೆ ಆಗಲ್ಲ ಅವ್ರ ಕೈಲಿ ಸದ್ಯಕ್ಕಿರೋ ರಾಜಕೀಯ ಆಳದಲ್ಲಿ. ನಾಳೆ ಆಗ್ಬೋದು ಅವ್ರಿಗೆ, ನನಗೆ ಗೊತ್ತಿಲ್ಲ. ಅಧಿಕಾರ ಬಂದಾಗ ಕೆಲವರು ತುಂಬ ಅದ್ಭುತವಾದ ನಾಯಕರಾಗಿ ಬೆಳೀತಾರೆ. ಈ ರಾಜ್ಯಕ್ಕೆ ಹೆಗ್ಗಡೆ ಅವರು ಯಾರು ಅಂತ ಗೊತ್ತಿರಲಿಲ್ಲ ಅಂದರೆ ರಾಜಕೀಯ ಸರ್ಕಲ್ಗಳನ್ನು ಬಿಟ್ಟು ನಾ ಹೇಳ್ತಿರೋದು, ಯಾರದು ಅನ್ನೋರು ಬೇಕಾದ್ರೆ. ಬಟ್ ಹಿ ಬಿಕೇಮ್ ಒನ್ ಆಫ್ ದಿ ಮೋಸ್ಟ್ ಲವ್ಡ್ ಚೀಫ್ ಮಿನಿಸ್ಟರ್. ಅಧಿಕಾರ ಸಿಕ್ಕಾಗ ಬೇರೆ ರೀತಿಯೇ ಇರುತ್ತೆ. ಹಾಗಾಗಿ ಅದನ್ನು ಹೇಗೆ ಬಳಸ್ಕೋತಾರೆ ಅನ್ನೋದು. ಹಾಗಾಗಿ ಡಿ ಕೆಗೂ ಆಗ್ಬೋದು. ಬಟ್ ತಕ್ಷಣಕ್ಕೆ ಡಿ ಕೆ ಹತ್ರ ಕರ್ನಾಟಕ ವ್ಯಾಪ್ತಿಯಲ್ಲಿ, ಅಖಂಡ ಕರ್ನಾಟಕದ ಒಳಗಡೆ ನಾನು ಹೇಳ್ತಿರೋದು, ಆ ಇಡೀ ರಾಜ್ಯವನ್ನು ಒಬ್ಬ ನಾಯಕನಾಗಿ ಹಿಡಿದಿಟ್ಟುಕೊಳ್ಳುವ ಅಥವಾ ತನಗೆ ಬೇಕಾದ ರೀತಿಯಲ್ಲಿ ಅದನ್ನು ತಿರುಗಿಸುವ ನಿತೀಶ್ ಕುಮಾರ್ ಅಥವಾ ಯಾರು ಚಂದ್ರಬಾಬು, ಈ ಥರ ನಾನು ಹೇಳ್ತಿರೋದು. ಆ ಥರದ ಸಿದ್ದರಾಮಯ್ಯನವ್ರಿಗೆ ಇರಬಹುದಾದ ಮಾಸ್ ಅಪೀಲು, ಆ ಅಪೀಲ್ ಇನ್ನೋರ್ಗೆ ಬಂದಿಲ್ಲ. ಹಂಗಾಗಿ ಅವ್ರ ಕೈಲೂ ಏನೂ ಆಗಲ್ಲ. ಹಾಗಾಗಿ ಇವ್ರ ಮೇಲೆ ಹಾರ್ಶ್ ಡಿಸಿಷನ್ ತೊಗೊಳೋದಕ್ಕೆ ಏನೂ ಕಷ್ಟ ಇಲ್ಲ, ಬೇಕಿದ್ರೆ ತಗೋಬೋದು, ಹೈಕಮಾಂಡಿಗೆ ಬೇಕಿದ್ರೆ. ಈ ಎಲ್ಲದರ ಮಧ್ಯೆ ಸಿ ಎಂ ಜೊತೆಗೆ ಕೆಲವು ಶಾಸಕರು ಸಚಿವರೆಲ್ಲ ಡೆಲ್ಲಿಗೆ ಹೋಗ್ತಾರಂತೆ. ನೋಡ್ರಪ್ಪ, ಒಳ್ಳೆ ಏರ್ಪೋರ್ಟ್ ಇದೆ, 2 ಟರ್ಮಿನಲ್ ಇದೆ, ವಿಮಾನಗಳಿವೆ, ಭಗವಂತ ನಿಮಗೆ ದುಡ್ಡು ಕೊಟ್ಟಿದ್ದಾನೆ, ಪುರ್ಸೊತ್ತಾಗಿ ಟೈಮ್ ಕೊಟ್ಟಿದ್ದಾನೆ, ಜನರಿಗೇನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ಗ್ಯಾರಂಟಿ ಎಂಬ ಯೋಜನೆಯಿಂದಾಗಿ ರಾಜ್ಯವನ್ನು ಕುಲುಗೆಡಿಸಿ ಭಾಳ ದಿನ ಆಗೋಗಿದೆ. ಹಂಗಾಗಿ ನಿಮಗೆಲ್ಲ ಯಾರಿಗೂ ಏನು ಕೆಲಸವಿಲ್ಲ, ಕಾರ್ಯವಿಲ್ಲ, ಹೋಗ್ರಿ ಸುಮ್ಮನೆ ಹಂಗೆ ರೌಂಡ್ ಹಾಕೊಂಡು ಡೆಲ್ಲಿಗೆ ಹೋಗ್ಬಿಟ್ಟು ಚೆನ್ನಾಗಿ ಉಸಿರಾಡಿ, ಅಲ್ಲಿ ಚೆನ್ನಾಗಿ ಉಸಿರಾಡಬೇಕಾ ಸರ್, ಅಲ್ಲಿ ಶ್ವಾಸಕೋಶಕ್ಕೆಲ್ಲ ತುಂಬಿಕೊಳ್ಳಿ ಅಲ್ಲಿರೋ ದುಷ್ಟ ಗಾಳಿನ. ಓಕೆ, ಆಯಿತಾ? ಬದುಕಿದ್ರೆ ಬನ್ನಿ. ಯಾಕದನ್ನು ಹೇಳಿದೆ ಅಂದರೆ, ರಾಜಕಾರಣದಲ್ಲಿ ಯಾರು ಎಲ್ಲಿಗೆ ಹೋಗಬೇಕು ಅಂತ ತಡೆಯೋರು ಯಾರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಡಿ ಕೆ ಶಿವಕುಮಾರ್ ಪರವಾಗಿ 10 MLAಗಳು ಡೆಲ್ಲಿಗೆ ಹೋಗಿ ಬರ್ಬೋದು ಅನ್ನೋದಾದರೆ, ಸಿದ್ದರಾಮಯ್ಯನವ್ರ ಪರವಾಗಿ ಯಾಕೆ ಹೋಗಬಾರ್ದು? ಏನಿದೆ, ಅವ್ರೇನೋ ಡೆಲ್ಲಿಗೆ ಹೋಗ್ಬಿಟ್ಟು ಮೋದಿ ಮೀಟ್ ಮಾಡಿಬಿಡ್ತೀವಿ, ಅಮಿತ್ ಶಾ ಮೀಟ್ ಮಾಡ್ಕೊಂಬಂದ್ಬಿಡ್ತೀವಿ ಅಂದಿದ್ರೆ ಅನ್ಬೋದಕ್ಕಾಯಿತು, ಏನಿಲ್ವಲ್ಲ. ಸೊ ಈ ವಿಚಾರ ಸಂಪುಟದಲ್ಲೂ ಏನೋ ಪ್ರಸ್ತಾಪ ಆಯ್ತಂತೆ, ಏನು ನಡೀತಾ ಇದೆ ನಮಗೇನು ಅರ್ಥವಾಗ್ತಿಲ್ಲ, ಡ್ಯಾಶು ಅಂತೆಲ್ಲ. ಅದಕ್ಕೆ ನಾವು ಎಲ್ಲ ಹೋಗೋಣ ಡೆಲ್ಲಿಗೆ ಅಂತ. ಅದಕ್ಕೆ ಡಿ ಕೆ ಎಲ್ಲ ಹೋಗಲಿ ಬಿಡ್ರಿ, ಯಾರು ಬೇಕಾದ್ರೂ ಹೋಗಲಿ ಅಂದ್ರಂತೆ. ಡಿ ಕೆ ಒಂಥರ ಹೈಕಮಾಂಡ್ ಲೆವೆಲ್ನಲ್ಲಿ ಈ ಲೋನ್ ವುಲ್ಫ್ ಥರ ಫೈಟ್ ಮಾಡ್ತಾ ಇರೋದು. ಅವ್ರಿಗೆ ಯಾರದ್ದು ಅಲ್ಲಿ ಬೇಕಿಲ್ಲ, ಈಸ್ ಎ ಲೋನ್ ವುಲ್ಫ್. ಮತ್ತೆ ಕೆಲವರೆಲ್ಲ ಹೋದ್ರಲ್ಲ, ಅದು ಸುಮ್ಮನೆ ಸೈಡ್ ಎಫೆಕ್ಟ್ಸ್ ಕೊಟ್ಟಿರೋದು ಅಷ್ಟೇ. ಅದು ಲೋನ್ ವುಲ್ಫ್ ಅದು. ಹಾಗಾಗಿ ಅವರು ಏನು ಬೇಕಾದ್ರೆ ಹೇಳ್ತಾರೆ. ಸೊ ಏನು ಮಾಡ್ತಾರಂತೆ ಹೈಕಮಾಂಡ್ ಅವರು ಅಂದರೆ ಗೊತ್ತಿಲ್ಲ. ಅದಕ್ಕೆ ಮೊದಲು ಇವ್ರು ಏನು ಹೇಳಿದಾರಂತೆ ಅಂತ ನೋಡ. ಅದರಲ್ಲಿ ಚರ್ಚೆ ಆದಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ವಿಶೇಷವಾಗಿ ಅವರಿಗೆಲ್ಲ ಕರೆಸೆ ಮಾತಾಡಬೇಕು. ಕರೆಸೆ ಮಾತಾಡಿ ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ. ನಾನು ಮುಖ್ಯಮಂತ್ರಿಗಳು ಇಬ್ರು ಮಾತಾಡ್ಕೊಂಡು ಯಾವ ಕರೀತಾರೆ ಹೋಗ್ತೀನಿ. ನಾನು ಯಾವುದು ಪೋಸ್ಟ್ ಮಾಡಿಲ್ಲ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಏನ್ ಮಾಡ್ತಾರಂತೆ ಹೈಕಮಾಂಡ್ ಅವರು?
ಘನತೆವೆತ್ತ ಪ್ರಬುದ್ಧರು ಕುಳಿತಿರುವ ಹೈಕಮಾಂಡ್. ಯಾಕೆ ಸರ್ ಹಂಗೆ? ಹೈಕಮಾಂಡ್ ಅಂದರೆ ಏನು ಮತ್ತೆ ಹುಡುಗಾಟನ? ಸಾಧ್ಯತೆ ಒಂದಂತೆ ಪವರ್ ಶೇರಿಂಗ್ ಫಾರ್ಮುಲಾ ಪ್ರಕಟಿಸ್ಬೋದಂತೆ. ಏನು ಪವರ್ ಶೇರಿಂಗ್ ಫಾರ್ಮುಲಾ ಅಂದರೆ ಚೀಫ್ ಮಿನಿಸ್ಟರ್ ಕುರ್ಚಿನಲ್ಲಿ ಅರ್ಧ ದಿನ ನೀ ಕೂತ್ಕೋ, ಅರ್ಧ ದಿನ ನೀ ಕೂತ್ಕೋ, ಶಿಫ್ಟ್ ಆಧಾರದಲ್ಲಿ ಅಂತನ? ಅಥವಾ ಇಲ್ಲಿವರೆಗೂ ಇದ್ದಂತಹ ಗೌಪ್ಯತೆನ ಈಗ ಹೊರ ಹಾಕ್ತಾರೆ ಸರ್? ಏನಪ್ಪ ಏನಿದು? ಚೀಫ್ ಮಿನಿಸ್ಟರ್ ಚೇಂಜ್ ಆದರೆ KPCC ಅಧ್ಯಕ್ಷ ಯಾರು, DCM ಎಷ್ಟು, ಚೇಂಜ್ ಆಗದೇ ಇದ್ದರೆ ಏನು ಅಷ್ಟೇ. ಸದ್ಯಕ್ಕೇನು ಬೇಡ ಅಂತ ಸುಮ್ಮನಾಗ್ಬೋದಂತೆ. ಹೌದಾ? ಆಗಿ ನೋಡೋಣ, ಆದಾಗ ಗೊತ್ತಾಗತ್ತೆ ಕಷ್ಟ. ಇದು ಅತ್ತ ದರಿ ಇತ್ತ ಪುಲಿ. ಈಗ ಬೆಂಕಿ ಬಾಂಡ್ಲೆ ಬೆಂಕಿ, ಸುಮ್ಮನಾಗಕ್ಕಾಗಲ್ಲ. ಯಾಕೆ ತೆಗೆದ್ರೆ ಕುರುಬರು ಬೇಜಾರು ಮಾಡ್ಕೋಬೋದು, ನಮ್ಮ ಲೀಡ್ರನ್ನ ತೆಗೆದ್ರು ಅಂತ. ಅರ್ಥ ಆಯ್ತಲ್ಲ? ಅಥವಾ ಬ್ಯಾಕ್ವರ್ಡ್ ಕ್ಲಾಸಸಲ್ಲಿ ಒಂದು ಪೋರ್ಷನ್ ಬೇಜಾರು ಮಾಡ್ಕೋಬೋದು. ಯಾರೋ ಒಬ್ರು ಇವತ್ತು ಹೇಳ್ತಾ ಇದ್ರು 70% ಬ್ಯಾಕ್ವರ್ಡ್ ಕ್ಲಾಸ್ ಇರ್ತದೆ, 70% ಇತ್ತು ಬಿಟ್ರೆ ಇನ್ನು 70% ಕಾಂಗ್ರೆಸ್ ಜೊತೆ ಇಲ್ಲ ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಲ್ಲಿ. ಯಾರೋ ಒಂದಷ್ಟು ಜನ ಇದ್ದಾರೆ, ಹಾಗಾಗಿ ಅವ್ರು ಬೇಜಾರು ಮಾಡ್ಕೋಬೋದು, ಅವ್ರು ತಿರುಗಿ ಬೀಳ್ಬೋದು. ತೆಗೆದ್ರೆ ತೆಗಿದೆ ಇದ್ದರೆ ಒಕ್ಕಲಿಗರು ಬೇಜಾರು ಮಾಡ್ಕೋಬೋದು. ಏನಿಲ್ಲ, ನಮಗೆ ಮಾತು ಕೊಟ್ಬಿಟ್ಟು ಕೈ ಎತ್ಬಿಟ್ರಿ ಇವರು, ಏನು ಎಲ್ಲ ಕಡೆನೂ ನಮಗೆ ಹಿಂಗೆ ಕೈ ಎತ್ತದೇ ಆಗಿದೆಯಲ್ಲಪ್ಪ ಅಂತ ಹಂಗೆ ಅನ್ಬೋದು ಅಲ್ವಾ? ಸೊ ಹಾಗಾಗಿ ಅದು ಸುಮ್ಮನಾಗಕ್ಕಾಗಲ್ಲ. ನಾಯಕತ್ವ ಬದಲಾಯಿಸೋದಾದ್ರೆ ಘೋಷಿಸಬಹುದು, ಅದೇ ಎಲ್ಲ ಅವನಿಗೂ ಗೊತ್ತು. ಬದಲಾಯಿಸೋದ್ರೆ ಘೋಷಣೆ ಮಾಡೋದೆ. ಅಂಗಡಿಗೆ ಹೋಗಿ ಖರೀದಿ ಮಾಡುವುದಾದ್ರೆ ಮಾಡಬಹುದು ಅಂದರೆ ಮಾಡಿದ್ರೆ ಮಾಡ್ಬೋದು ಅಷ್ಟೇ. ಅದರಲ್ಲೇನು ದೊಡ್ಡ ಅದೇನು ಮಾತು ಅದು ಇದೇ ಅಲ್ಲ, ಅದು ಪಾಯಿಂಟೇ ಅಲ್ಲ. CMಗೆ ಇನ್ನಷ್ಟು ಕಾಲಾವಕಾಶ, ದಿಸ್ ಇಸ್ ಎ ಪಾಸಿಬಿಲಿಟಿ. ಚೀಫ್ ಮಿನಿಸ್ಟರ್ ಅಲ್ಟಿಮೇಟ್ಲಿ ನಾನು ಬಿಟ್ಕೊಡ್ತೀನಿ ಅಂತ ಒಪ್ಪೋ ಹಂತಕ್ಕೆ ಬಂದಿಗಿಂದರೆ, ಮಾತು ಕೊಟ್ಟಿದ್ದರೆ, ಆಗಿದ್ದರೆ, ನಾ ಹೇಳ್ತಿರೋದು ನಮಗೆ ಗೊತ್ತಿಲ್ವೇ? ಯಾಕೆಂದರೆ ಅದು 6 ಜನರ ಮಧ್ಯೆ ನಡೆದಿರುವ ಗುಟ್ಟಾಗಿ ನಡೆದಿರುವ ವ್ಯಾಪಾರ, ಬಿಸ್ನೆಸ್ ಸೀಕ್ರೆಟ್ಸು, ಇದನ್ನೆಲ್ಲ ಯಾರು ಬಿಟ್ಕೊಡ್ತಾರಾ ಯಾರಿಗಾರುವೆ? ಹಾಗಾಗಿ ಇಲ್ಲ ಅದು. ಬಟ್ ಕಾಲಾವಕಾಶ ಇರ್ಬೋದು. ಎಲ್ಲಿವರೆಗೆ? ಅದೇನು ದೇವರಾಜ ಅರಸರದ ಡೇಟ್ ಇದೆ ಅಲ್ಲಿವರೆಗೆ ಅಂತ. B ಬಜೆಟ್ವರೆಗೂ ನಾನು ಬಜೆಟ್ ಮಾಡಿಬಿಡ್ತೀನಿ ಅಂತ. ಬಟ್ ಆ ಬಜೆಟಲ್ಲಿ ಒಂದು ಪ್ರಾಬ್ಲಮ್ ಆಗ್ಬೋದು. ರಾಜಕಾರಣದಲ್ಲಿ 2-3 ತಿಂಗಳ ಕಾಲ ಇದೆಯಲ್ಲ, ಅದು ದೀರ್ಘಕಾಲ. ಆ ಕಾಲದೊಳಗಡೆ ಏನು ಬೇಕಾದ್ರೂ ಆಗ್ಬೋದು, ಹೇಳಕ್ಕೆ ಬರಲ್ಲ. ಆ ಕಾಲ ಕೊಡೋಕ್ಕೆ DK ತಯಾರಿ ಇದೆಯಾ ನಂಗೆ ಡೌಟು. ಯಾಕಂದರೆ ಕಬ್ಬಣ ಆರೋಗ್ಬಿಡುತ್ತೆ. ಈಗ ಕಾದಿದೆ, ಅಷ್ಟೊತ್ತಿಗೆ ಆರೋಗ್ಬಿಡುತ್ತೆ ಕಬ್ಬಣ. ಚಳಿ ಬೇರೆ ಬರುತ್ತಲ್ಲ, ಈಗ ಆರೋಗ್ಬಿಡುತ್ತೆ, ಬೇಗ ಆರೋಗ್ಬಿಟ್ಟಿರುತ್ತೆ ಕಬ್ಬಣ. ಹಾಗಾಗಿ ನನಗದು ಡೌಟ್ ಅದು. ಯಾಕಂದರೆ ಅದು ಬಜೆಟ್ ಆದಮೇಲೆ ಎಲ್ಲರೂ ಇದಕ್ಕೆ ಬ್ಯುಸಿ ಆಗ್ತಾರೆ. ಯಾವುದಕ್ಕೆ? ಕೇರಳ ಎಲೆಕ್ಷನ್ನು, ತಮಿಳ್ನಾಡು ಎಲೆಕ್ಷನ್ಗೆ ಬ್ಯುಸಿ ಆಗ್ತಾರೆ. ಕಾಂಗ್ರೆಸ್ನವ್ರಿಗೆ ತಮಿಳ್ನಾಡು ಎಲೆಕ್ಷನಲ್ಲಿ ಏನು ಅವ್ರಿಗೇನು ಜಾಗ ಇಲ್ಲ ಅಲ್ಲಿ. ಸುಮ್ಮನೆ ಹಿಂಗೆ ಅವ್ರು ಏನು ಬಿಸಾಕ್ತಾರೆ ಅದನ್ನು ಇಸ್ಕೋಬೇಕಷ್ಟೇ. ಅವರು DMK ಅವ್ರು ಕೊಟ್ಟಿದ್ದನ್ನು, ಇವ್ರಿಗೇನು ಪಾತ್ರ ಇಲ್ಲ ಅಲ್ಲಿ. ಕೇರಳಲ್ಲಿದೆ, ಹಂಗಾಗಿ ಅದೆಲ್ಲ ಬ್ಯುಸಿ ಆಗಿಬಿಡ್ತಾರೆ. ಆ ನೆಪ ಬಂದುಬಿಟ್ರೆ ಕಷ್ಟ. ಆಮೇಲೆ ಇಲ್ಲ ಎಲೆಕ್ಷನ್ ಆಗ್ಬಿಡ್ಲಿ ಇರಿ ಸ್ವಲ್ಪ ಅಂತ, ಈಗ BR ಅಂತ ಹೇಳ್ದಂಗೆ. ಹಾಗಾಗಿ ಅದು ನನಗೆ ಡೌಟು, ಕಾಲಾವಕಾಶ. ಒಂದು ವೇಳೆ ಆದರೆ ಟೈಮ್ ಫಿಕ್ಸ್ ಮಾಡಿಬಿಡಿ ಅಂತ DK ಅಂತೆ ಮಾಡ್ಬೋದು. ಬಟ್ ಒಂದು ವೇಳೆ ನೀವು ಫಿಕ್ಸ್ ಮಾಡಿಬಿಟ್ರೆ, ಹೌದು ಬದಲಾವಣೆಗೆ ಒಪ್ಪಿದ್ದೇವೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸಿ ಅಧಿಕಾರವನ್ನು ಬಿಟ್ಕೊಡ್ತಾರೆ DK ಶಿವಕುಮಾರ್ಗೆ ಅಂತ ನೀವು ಬಹಿರಂಗವಾಗಿ ತಂದಿಗಿಂದ ಬಿಟ್ರೆ, ಇನ್ನು 3 ತಿಂಗಳು ಕರ್ನಾಟಕದಲ್ಲಿ ಕೆಲಸ ಆಗಲ್ಲ. ಯಾರೂ ಕೆಲಸ ಮಾಡಲ್ಲ, ಯಾವ ಪೈಲು ಆಗಲ್ಲ, ಕೆಲಸನೇ ಆಗಲ್ಲ. ಎರಡೂ ಬಡಕ್ಕೂ ಸಂದೇಶ ರವಾನಿಸ್ಬೋದು. ಏನು ಸಂದೇಶ ರವಾನೆ? ಎಂಥದ್ದು ಇಲ್ಲ ಸಂದೇಶ. ಕ್ಲಾರಿಟಿ ಕೇಳ್ತಿದಾರಲ್ಲ ಎಲ್ಲರೂ. ಹೈಕಮಾಂಡ್ ಭೇಟಿಗೆ ಒಂದು 6 ಸಚಿವರು ಹೋಗ್ತಿದಾರಂತೆ. ಅಯ್ಯೋ 6 ಯಾಕ್ರಿ, ಹಳಬ್ರನ್ನು ಸೇರಿಸ್ಕೊಂಡು 60 ಹೋಗಿ, ಯಾವನ್ ಬೇಡ ಅಂದವನು. ವಿಮಾನದ ಸೀಟ್ ಇಲ್ಲ ಅಂತಾರೆ, ಕಾಸು ಕೊಟ್ರೆ ಹಾಗೇನಿಲ್ಲ, ಕೊಡ್ತಾರೆ, ಹೋಗ್ರಿ. ನಾಯಕತ್ವ ಗೊಂದಲ ಬಗೆಹರಿಸಲು ಮನವಿ. ಹೌದಾ, ನೀವು ಮನವಿ ಮಾಡಿದ ಮೇಲೆ ಆ ಬಕ್ರಾಗಳಿಗೆ ಗೊತ್ತಾಗಬೇಕಾ ಹೈಕಮಾಂಡಲ್ಲಿರೋ ಯಾವ ಲೆವೆಲ್ ಬಕ್ರಾಗಳು ಅಂತ? ಈಗ ನನಗೆ ಅರ್ಥ ಆಯ್ತಂಗಾರೆ. ಇವರು ಹೇಳೋವರೆಗೂ ಕರ್ನಾಟಕದ ದ್ರೋಹಿಗಳು ಯಾರು ಅಂದರೆ ಹೈಕಮಾಂಡೇ. ಕರ್ನಾಟಕದ ಜನತೆಯ ದ್ರೋಹಿಗಳವರು. ಮಜಾ ನೋಡ್ತಿದ್ದಾರೆ ನಮ್ಮ ರಾಜ್ಯದ್ದು. ಒಂದು ಕಡೆ ಈ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಕೋಆಪರೇಟ್ ಮಾಡ್ತಿರೋ ಆ BJP ಸರ್ಕಾರ ಕರ್ನಾಟಕಕ್ಕೆ ಕಂಡಿದ್ದೆಲ್ಲ ಗುಜರಾತು ಉತ್ತರ ಪ್ರದೇಶಕ್ಕೆ ತಗೊಂಡು ಹೋಗ್ತಾರೆ ಅವರು. ಕೇಳಕ್ಕೆ ನಮ್ಮ ಹತ್ರ ನಾಲ್ಗೇನೂ ಇಲ್ಲ, ಬೆನ್ನುಮೂಳೆನೂ ಇಲ್ಲ, ಬಾಡಿನಲ್ಲಿ ಏನೇನಿರಬೇಕೋ ಪಾರ್ಟ್ಸು ಯಾವುದೂ ಇಲ್ಲ. ನಮ್ಮ MP ಗಳಿಗೆ ಯಾವ ಪಾರ್ಟೂ ಇಲ್ಲ. ಎಲ್ಲ ಪಾರ್ಟು ಸೈಡಲ್ಲಿ ಇಟ್ಬಿಟ್ಟು ಒಂದು ಬ್ಯಾಗಲ್ಲಿ ಕಟ್ಟಿಟ್ಬಿಟ್ಟು ಹೋಗ್ತಾರೆ ಡೆಲ್ಲಿಗೆ ಅವರು, ನಮ್ಮ MP ಗಳು ಯೋಗ್ಯತೆಗೆ. ಇನ್ನೊಂದು ಕಡೆ ಪೊಲಿಟಿಕಲಿ ನಮ್ಮನ್ನು ಸಾಯಿಸ್ತಾರೆ ಅವರು ಅಲ್ಲಿ ಮೇಲಿಂದ. ಬೇಸಿಕಲಿ ನನ್ನ ಪ್ರಕಾರದಲ್ಲಿ ಕೇಂದ್ರದಲ್ಲಿರುವ ಎಲ್ಲ ಸರ್ಕಾರಗಳಿಗೆ, ಪರ್ಟಿಕ್ಯುಲರಿ BJPನವ್ರದ್ದು, ಸ್ವಲ್ಪ ದಕ್ಷಿಣ ಭಾರತ ವಿರೋಧಿಗಳಿವರು. ಏನು ಈಗಲೂ ಕೇಳ್ತೀನಿ ನಾನು, ಮತ್ತೆ ಏನು ಕೊಟ್ಟಿದ್ದೀರಿ ಹೇಳಿ ಕರ್ನಾಟಕಕ್ಕೆ ನೀವು? ನಾಳೆ ಮೋದಿ ಬರ್ತಿದ್ದಾರಪ್ಪ, ಏನು ಕೊಟ್ಟಿದ್ದೀರಿ ಹೇಳ್ರಪ್ಪ ನನಗೆ ಹೇಳಿ. ನನಗೆ ಹೇಳಿ ಸ್ಪೆಷಲ್ ಆಗಿ ಏನು ಕೊಟ್ಟಿದ್ದೀರಿ ಕರ್ನಾಟಕಕ್ಕೆ?
ಬೇರೆ ರಾಜ್ಯದ ಮನೆ ಹಾಳಾಗೋಲಿ, ನನಗೆ ಸಂಬಂಧ ಇಲ್ಲ. ಏನು ಕೊಟ್ಟಿದ್ದೀರಿ ಹೇಳಿ? ಕೊಟ್ಟಿಲ್ಲ. ಹಂಗಾಗಿ ನಾವು ಎರಡೂ ಕಡೆಯಿಂದ ತಗಲ್ಕೊಂಡು ಈ ಕಡೆ ಇವ್ರನ್ನ ಆಯ್ಕೆ ಮಾಡಿದ್ರೆ 130 ಸೀಟ್ ಕೊಟ್ಟು ಇವಾಡೋ ಆಟಗಳನ್ನು ನೋಡಿ. ಇವು ಕುರ್ಚಿಗೋಸ್ಕರ ದೊಂಬರಾಟನಾದರೂ ಸ್ವಲ್ಪ ಮೋರ್ ಡಿಸಿಪ್ಲಿನ್ಡಾಗಿ ಆಡ್ತಾರೆ. ತಕ ಪಕ ತಕ ಪಕ ಅದಕ್ಕೊಂದು ಸ್ಟೆಪ್ಸ್ಗೆ ಒಂದು ಮೀನಿಂಗ್ ಇರುತ್ತೆ. ಆಲಯ ಇರುತ್ತೆ. ನಿಮ್ದಕ್ಕೆ ಅದೂ ಇಲ್ಲ. ನಿಮ್ಮ ಹಣೆ ಬರಹ ಇದು. ಅದನ್ನು ನೋಡ್ಕೊಂಡು ಮಜಾ ತಗೋತಿರೋ ನಿಮ್ಮ ಹೈಕಮಾಂಡು. ಆಹಾ, ಅದು ಯಾವ ಮುಹೂರ್ತದಲ್ಲಿ ಹುಟ್ಟುಬಿಡ್ತೋ ಈ ಕರ್ನಾಟಕ, ನಿಜವಾಗ್ಲೂ ಹೇಳ್ತೀನಿ. ಪವರ್ ಶೇರಿಂಗ್ ಬಗ್ಗೆ ಮನವಿ ಮಾಡ್ತಾರಂತೆ ಅಧಿಕೃತವಾಗಿದ್ದರೆ. ಇದಂತೆ ದೂರಂತೆ. ಯಾವ ದೂರು? ತಲೆ ದೂರು. ಎಸ್. ಇನ್ನು ದೆಹಲಿ ಅಂಗಳದಲ್ಲಿ ಕರ್ನಾಟಕ ಪಾಲಿಟಿಕ್ಸ್ ಚರ್ಚೆ ಜೋರಾಗಿದೆ. ಇದರ ಮಧ್ಯೆ ಎಕ್ಸ್ನಲ್ಲಿ ಡಿಕೆಶಿ ಹೆಸರಲ್ಲಿ ಪೋಸ್ಟ್ ಒಂದು ಹರಿದಾಡ್ತಾ ಇದೆ. ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದ ದೊಡ್ಡ ಶಕ್ತಿ ಅಂತ ಪೋಸ್ಟ್ ಮಾಡಿದ್ರು. ಸಿಎಂಗೆ ಪರೋಕ್ಷವಾಗಿ ಸಂದೇಶ ರವಾನಿಸಿದ್ರು. ಇದಕ್ಕೆ ಸಿಎಂ ಕೂಡ ಕೌಂಟರ್ ಕೊಟ್ಟಿದ್ದು, ಕರ್ನಾಟಕಕ್ಕೆ ನಮ್ಮ ಮಾತು ಇದು ಘೋಷಣೆಯಲ್ಲ, ನಮಗೆ ಇದು ಜಗತ್ತನ್ನು ಅರ್ಥೈಸುತ್ತೆ ಅಂತ ಪೋಸ್ಟ್ ಮಾಡಿದ್ರು. ಇನ್ನು ಪೋಸ್ಟ್ ಬಗ್ಗೆ ಡಿಕೆ ಶಿವಕುಮಾರ್ ಅವರು ನಾನು ಮಾಡಿಲ್ಲ, ಅದನ್ನ ಗೊತ್ತಿಲ್ಲ ಅಂತ ಜಾರ್ಕೊಂಡ್ರು. ಈ ಮಧ್ಯೆ ಶನಿವಾರ ಹೈಕಮಾಂಡ್ ಸಭೆ ಕರೆದಿದ್ದು ರಾಹುಲ್ ಗಾಂಧಿ ನಿರ್ಧಾರ ಯಾರ ಪರ ಅನ್ನೋ ಕುತೂಹಲ ಇದೆ. ಹೈಕಮಾಂಡ್ ಮುಂದೆ ಇಬ್ಬರು ನಾಯಕರು ತಮ್ಮ ತಮ್ಮ ವಾದವನ್ನು ಮಂಡನೆ ಮಾಡಲಿಕ್ಕೆ ಮುಂದಾಗಿದ್ದಾರಂತೆ. ಇಬ್ಬರು ನಾಯಕರ ಬೇಡಿಕೆ ಏನು ನೋಡೋಣ. ಪೋಸ್ಟು ಪೀಸ್ಟು ಎಲ್ಲ ನನಗೆ ನನ್ನ ಪ್ರಕಾರದಲ್ಲಿ ವರ್ಕ್ ಆಗಲ್ಲ. ಡಿ ಕೆ ಶಿವಕುಮಾರ್ ಸಂದೇಶವನ್ನು ಸಿ ಎಮ್ಗೋ ಹೈಕಮಾಂಡ್ಗೋ ಕಳಿಸ್ಕೊಟ್ಬಿಟ್ರು. ಅದೇನೋ ಒಂದು ಪೋಸ್ಟ್ ಹಾಕ್ಬಿಟ್ಟು ಅಂತಂದರೆ ಏನು ಪೋಸ್ಟ್ ಅಂದರೆ ಏನು ಬರೆದ್ಬಿಟ್ಟು ಕವರ್ ಬರ್ಬಿಟ್ಟು ಡಬ್ಬಕ್ಕೆ ಹಾಕೋದ? ಅದೇ ಕೆಂಪು ಕೆಂಪು ಡಬ್ಬ ಇರ್ತಿತ್ತಲ್ಲ ಹಳೆ ಕಾಲದಲ್ಲಿ, ಅದು ಹೋಯ್ತು ಸರ್. ಈಗ ಇದು ಪೋಸ್ಟಾ? ಸರ್, ಏನು ಪೋಸ್ಟು? ಯಾವ ಪೋಸ್ಟ್? ಪೋಸ್ಟ್ಗೋಸ್ಕರ ಬಡದಾಡಕತ್ತಿರೋರು ಪೋಸ್ಟ್ ಅಂತೆ. ಪೋಸ್ಟ್ ಏನು ಪೋಸ್ಟ್? ಇದಕ್ಕೆಲ್ಲ ಮೀನಿಂಗ್ ಇದೆಯೇನ್ರಿ? ಇದನ್ನೆಲ್ಲ ನೋಡ್ಕೊಂಬಿಟ್ಟು ಒಂದು ಹೈಕಮಾಂಡೋ ಒಂದು MLAಗಳೋ ಒಂದು ಲೀಡರ್ಶಿಪ್ಪೋ ತೀರ್ಮಾನ ಮಾಡಿಬಿಡ್ತಾರ. ಡಿ ಕೆ ಪೋಸ್ಟ್ ಹಾಕ್ಬಿಟ್ಟಿದ್ದಾರೆ, ಸಿದ್ದರಾಮಯ್ಯ ಅದಕ್ಕೆ ರಿವರ್ಸ್ ಪೋಸ್ಟ್ ಹಾಕ್ಬಿಟ್ಟಿದ್ದಾರೆ ಅಂತ ತೀರ್ಮಾನ ಮಾಡ್ತಾರಾ? ಆಪ್ಟಿಕ್ಸ್ ಇವೆಲ್ಲ. ನಿಮ್ಮದು ಮಜಾ ಇದನ್ನು ತೀರಿಸ್ಕೋಬೋದು ಅಷ್ಟೇ. ನೀವುಗಳು ತೀರಿಸ್ಕೊಳ್ಳಿ, ಯಾವನು ಬೇಡ ಅಂದು. ಬಜೆಟ್ ತನಕ ಯಾವುದೇ ಮಾತುಕತೆ ಬೇಡ ಅಂತ CMದು ವಾದ ಇದೆಯಂತೆ. ಆಗಿನ ಪರಿಸ್ಥಿತಿ ಬೇರೆ, ಈಗಿನ ಪರಿಸ್ಥಿತಿ ಬೇರೆ. ಕರೆಕ್ಟ್. ಆವಾಗ ಏನಿತ್ತೋ ಪರಿಸ್ಥಿತಿ? ಬೇಸಿಗೆ ಕಾಲ ಇತ್ತೇನೋ ಆಗ, ಈಗ ಚಳಿಗಾಲಕ್ಕೆ ಬಂದ್ಬಿಟ್ಟಿದೆ. ಕರೆಕ್ಟ್. ಶಾಸಕರ ಅಭಿಪ್ರಾಯ ಪಡೀರಿ. ಅವಸರ ಬೇಡ, ಯಥಾಸ್ಥಿತಿ ಇರಲಿ. ಯಾವಾಗಲೂ ನನಗೆ ಬೇಕಾದಾಗ ಅವಸರ ಬೇಡ, ನನಗೆ ಬೇಡದಾಗ ಅವಸರ ಬೇಕು. ಅವಾಗ ಅವಸರ ಇರಬೇಕು. ನನಗೆ ಬೇಡದಾಗ ಅವಸರ ಯಾಕೆ? ನಿಧಾನಕ್ಕೆ ಮಾಡೋಣ, 2-3 ತಿಂಗಳು ಸಮಯ ತಗೊಂಡು ಮಾಡಿ ಅಂತ. ಅದೇ ಡೇಂಜರಸ್ಸು ಅಂತ ಅವರು. ಅಲ್ಲಿ 3 ವರ್ಷ ಆಗ್ಬಿಡುತ್ತೆ ಸಿದ್ದರಾಮಯ್ಯನವ್ರೆ. ನೀವು ಬಿಟ್ಕೊಡೋದೇ ಆದರೆ ನಾನು ಹೇಳ್ತಿರೋದು, ನಂಗೆ ಗೊತ್ತಿಲ್ಲ. 3 ವರ್ಷ ಆಗ್ಬಿಡುತ್ತೆ. 3 ವರ್ಷ ಆದಮೇಲೆ ಇವ್ರು ಅಧಿಕಾರಕ್ಕೆ ಕೊಟ್ಟರೇ ಪ್ರಶ್ನೆ ನಂಗೆ ಗೊತ್ತಿಲ್ವೇ? 6 ಜನರ ವ್ಯಾಪಾರ ನನಗೆ ಗೊತ್ತಿಲ್ಲ ಏನಾಗಿದೆಯೋ. ಹಂಗೆ ಕೊಟ್ಟರೇ ಇನ್ನು 2 ವರ್ಷ ಇದೆ. ಆ 2 ವರ್ಷದಲ್ಲಿ ಒಂದೂವರೆ 2 ತಿಂಗಳು ಅಡ್ಜಸ್ಟ್ಮೆಂಟಿಗೆ ಬೇಕು. ಆಫೀಸರ್ಸ್ ಅಲ್ಲಿ ಹಾಕು, ಆಫೀಸರ್ಸ್ ಇಲ್ಲಿ ಹಾಕು, ಅದು ಮಾಡು ಇಲ್ಲಿ ಮಾಡು, ಅಡ್ಜಸ್ಟ್ ಮಾಡು ಅಂತ. ಆಮೇಲೆ ಕೆಲಸ ಒಂದು 8-9 ತಿಂಗಳು ಟೈಮ್ ಸಿಗುತ್ತೆ. ಅದರಲ್ಲಿ ಒಂದು ಸ್ವಲ್ಪ ದಿನ ಅಲ್ಲಿ ಇಲ್ಲಿ ಓಡಾಡು, ಆ ಫಂಕ್ಷನ್ ಇದೆಲ್ಲ ಗಲಾಟೆ ಗಜಿ ಬಿಜಿ ಗೋಜು ಇರುತ್ತೆ. ಮಧ್ಯದಲ್ಲಿ ಏನು ಪ್ರಾಕೃತಿಕವಾಗಿ ಏನು ನಡೀದೇ ಇದ್ದರೆ ಹಣೆ ಬರೋಕ್ಕೆ. ಅದಾದಮೇಲೆ ನೆಕ್ಸ್ಟ್ ಎಲೆಕ್ಷನ್ ಏರ್ಗೆ ಹೊಟ್ಟೋಗ್ತೀರಿ. ಯಾರಿಗೂ ಮೂಡಿರಲ್ಲ, ಎಲ್ಲ ಆ ಕಡೆ ಓಡೋಗ್ತಿರ್ತಾರೆ. ಏನೇನೋ ಮಾಡ್ರಪ್ಪ. ಇದು ಇವ್ರದ್ದೇನಂತೆ ವಾದ? ಕ್ಯಾಂಪ್ ಡಿ ಕೆ ಶಿವಕುಮಾರ್. ಕ್ಯಾಂಪ್ ಡಿ ಕೆ ವಾದ, ಕೊಟ್ಟ ಮಾತು ಉಳಿಸಿಕೊಳ್ಳಬೇಕು. ಯಾರು? CM ಹೈಕಮಾಂಡ್. ಎಲ್ಲಿದೆ ನಮ್ಗೆ ಗೊತ್ತಿಲ್ವೇ? ಅದು ಒಳಗಿನ ವ್ಯಾಪಾರ. ಇರಲಿ, ಇದು ಕೊಟ್ಟಿದ್ರೆ ಉಳಿಸ್ಕೋಬೇಕು. ಆಯಿತು, ನಿಮ್ಮೆದುರು ಆದ ಒಪ್ಪಂದ ಕ್ಲಿಯರ್ ಆಗಲಿ. ಯಾರ ಮುಂದೆ? ಹೈಕಮಾಂಡ್ ಮುಂದೆ. ಓಕೆ, ಹೈಕಮಾಂಡ್ ಮುಂದೆ ಒಪ್ಪಂದ ಆಗಿರೋದೇ ಆದಮೇಲೆ ಇನ್ನು ಸಂಧಾನ ಏನು, ಫಾರ್ಮುಲಾ ಏನು? ಬಜೆಟ್ವರೆಗೂ ಕಾಯಲಾಗಲ್ಲ, ಅದಲ್ಲಾಗಲ್ಲ, ಬಜೆಟ್ ಕಾಯೋಕ್ಕಾಗಲ್ಲ. ಬೇಕಾದ್ರೆ ಜನವರಿ 14ರವರೆಗೆ ಟೈಮ್ ಕೊಡಿ. ಓ ಸೂರ್ಯ ಪಥ ಬದಲಾಯಿಸ್ತಾನೆ ಅಂತನಾ? ಗೊತ್ತಿಲ್ಲ ಸರ್. ಅಂದರೆ ಅರಸೋರ್ದು ಶಾಸಕರ ಅಭಿಪ್ರಾಯ ಪಡೀರಿ. ಬೇಡ ಅಂದ್ರೆ ಪಡ್ಕೊಳ್ಳಿ. ಕ್ಲಾರಿಟಿ ಸಿಕ್ಕೇ ಬಿಡುತ್ತಾ ಸರ್ ಹಾಗಿದ್ರೆ ಶನಿವಾರ? ನನಗೇನು ಗೊತ್ತು, ಫೋನ್ ಮಾಡ್ತೀನಿ ರಾತ್ರಿ ರಾಹುಲ್ ಗಾಂಧಿಗೆ, ಸಿಕ್ಕರು ಕೇಳ್ತೀನಿ. ಇಬ್ರು ಕ್ಲಾರಿಟಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಏನು ಯಾರ ಕ್ಲಾರಿಟಿ? ಸಿದ್ದರಾಮಯ್ಯನವರು ಅವ್ರ ಬಣ ಅವರೇ ಮುಂದುವರಿಲಿ ಅನ್ನೋ ಕ್ಲಾರಿಟಿ. ಯಾವನು? ನನಗ್ಯಾಕೆ ಬೇಕದು? ನನಗಾಗೋ ಬದಲಾವಣೆ ಏನು? ನನಗೇನಕ್ಕೆ ಬೇಕು ಇವರಿಬ್ಬರದ್ದು ಕ್ಲಾರಿಟಿ? ನನಗೆ ಬೇಕಾಗಿರೋದು ಕರ್ನಾಟಕಕ್ಕಾಗೋ ಕ್ಲಾರಿಟಿ ಏನು ಅನ್ನೋದು. ನಿಮ್ಮಿಬ್ಬರದ್ದಲ್ಲ ನನಗೆ ಕ್ಲಾರಿಟಿ. ಈ ರಾಜ್ಯ ನಿಮ್ಮನ್ನು ಕರ್ಕೊಂಬಂದು 136 ಜನನ ಆಯ್ಕೆ ಮಾಡ್ತಲ್ಲ, ಅವಾಗೇನು ಬಾಣ ಬಿಟ್ರಿ? ಎಲ್ಲ ರಾಜ್ಯದ ಜನ
ಒಮ್ಮನಸ್ಸಿನಿಂದ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಉಪ್ಪಿನಕಾಯಿ ಕೊಟ್ಟು ತಿನ್ನಕ್ಕ, ನಿಮ್ಮ ಯೋಗ್ಯತೆಗಳಿಗೆ. ಕರ್ನಾಟಕ ನಿಮ್ಗೆ 135 ಸ್ಥಾನ ಕೊಟ್ಟಿದ್ದು ಈ ಆಟಕ್ಕ, ಈ ನಾಟಕಕ್ಕ, ಇದಕ್ಕೆ ಕೊಟ್ಟಿದ್ದು ನಿಮಗೆ. ಕರ್ನಾಟಕದ ಜನತೆ ಕ್ಲಾರಿಟಿಯಿಂದ ಓಟ್ ಹಾಕಿದ್ರು. ನಿಮ್ಮ ಥರ ತಲೆಕೆಟ್ಟವ್ರ ಥರ ಆಡ್ತಾ ಇಲ್ಲ ಈಗಲಿ ಜನ. ನಿಮಗೆ ತಲೆಕೆಟ್ಟಿರೋದು ಎಲ್ಲರಿಗೂ ಅಧಿಕಾರದ ದುರಾಸೆ ಮತ್ತು ಮೋಹದಲ್ಲಿ ತಿಗಾಕೊಂಡು ಒದ್ದಾಡ್ತಾ ಇರೋರು ನೀವು ಮತ್ತು ನಿಮ್ಮ ಹೈಕಮಾಂಡು. ನಿಮಗೆ ಬೇಕಾಗಿರೋದು ಕ್ಲಾರಿಟಿ, ಕರ್ನಾಟಕಕ್ಕೆ ಬೇಕಾಗಿರೋದು ನಿಮಗಲ್ಲ ಕ್ಲಾರಿಟಿ. ಯಾವ್ರಿಗೆ ಬೇಕು ಕ್ಲಾರಿಟಿ? ಇಲ್ಲಿ ಹೀಗೆ ಮುಂದುವರಿಸಿ, ನೀವು ಇದ್ದರಷ್ಟು ಹೋದ್ರಷ್ಟು ಅಂತ ಜನ ಹೆಂಗೆ ಕಳಿಸ್ತಾರೆ ನೋಡಿ. ಕಳಿಸಿದಾರೆ ನಿಮ್ಮನ್ನು, ನೆನ್ಪಿಟ್ಕೊಳ್ಳಿ. ಎಸ್. ಇನ್ನು ಕಾಂಗ್ರೆಸ್ನ ಸಿಎಂ ಪಟ್ಟದ ಗುದ್ದಾಟದಲ್ಲಿ ಶ್ರೀಗಳು ಎಂಟ್ರಿ ಆಗಿದ್ದಾರೆ. ಹಲವು ಶ್ರೀಗಳು ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದರೆ, ಕೆಲವರು ಸಿದ್ದರಾಮಯ್ಯನವರ ಪರವಾಗಿ ಕೂಡ ಮಾತನಾಡಿದ್ದಾರೆ. ಈ ನಡುವೆ ಯತೀಂದ್ರ ಸಿದ್ದರಾಮಯ್ಯ ಯಾರನ್ನ ಸಿಎಂ ಮಾಡಬೇಕು, ಯಾರನ್ನ ಮಾಡಬಾರ್ದು ಅನ್ನೋದನ್ನ ಪಕ್ಷ ನಿರ್ಧಾರ ಮಾಡುತ್ತೆ. ಇದು ಪಕ್ಷದ ಆಂತರಿಕ ವಿಚಾರ, ಬೇರೆಯವರ ಅಭಿಪ್ರಾಯ ಅನಗತ್ಯ ಅಂತ ಹೇಳಿದರು. 1990ನೇ ಸಾಲಿನಿಂದ ನಾವು ನೋಡ್ಕೊಂಡು ಬಂದರೆ ಎಲ್ಲೋ ಒಂದು ಕಡೆ ಸಮುದಾಯವನ್ನು ಪಕ್ಷಗಳು ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟಿದ್ದಾವೇನೋ ಅಂತೇಳಿ ಒಂದೊಂದ್ಸರಿ ಅನಿಸ್ಲಿಕ್ಕೆ ಶುರು ಆಗ್ತದೆ. ಸಿದ್ದರಾಮಯ್ಯನವರು ಈಗಾಗಲೇ 7.5 ವರ್ಷ ಅವಧಿಯನ್ನ ಪೂರೈಸಿದ್ದಾರೆ. ಅವರ ಹೈಕಮಾಂಡ್ ಮಾತು ಕೊಟ್ಟಿದ್ದೇ ಆಗಿದ್ರೆ ಅದನ್ನು ಅವರು ಈ ಅವಧಿನಲ್ಲಿ ಉಳಿಸ್ಕೊಳ್ಬೇಕು. ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಹಾಗೆ ಅಂತೇಳಿ ಕೊಟ್ಟ ಮಾತನ್ನು ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ. ಸಂವಿಧಾನದಲ್ಲಿ ಮಠಾಧೀಶರು ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗ ಅವಕಾಶ ಇದೆಯಾ? ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥದ್ದು, ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದು ಸಂವಿಧಾನಿಕವಾಗಿರ್ತಕ್ಕಂಥದ್ದು ಶಾಸಕರಿಗೆ ಅಧಿಕಾರ. ನಾನು ಸಿದ್ದರಾಮಯ್ಯನವರ ಪರ ಅಥವಾ ವಿರೋಧ ಅಂತಾಗಲಿ, ಶಿವಕುಮಾರ್ ಅವರ ಪರ ಮತ್ತು ವಿರೋಧ ಅಂತಾಗಲಿ ಖಂಡಿತ ಇಲ್ಲ. ಈ ಸರ್ಕಾರ ರಚನೆಯಾಗುವ ಪೂರ್ವದಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರ ನಡೆದಿತ್ತೆ. ವರಿಷ್ಠರು ಮಾತು ಕೊಟ್ಟಿದ್ದರೆ ಅದಕ್ಕೆ ಸಿದ್ದರಾಮಯ್ಯನವರು ಸಹಮತ ವ್ಯಕ್ತ. ನಮ್ಮ ಏನು ಒಂದು ಈ ಕೆಲಸ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವರಂದರೆ ನಾವೊಂದು ಕರೆ ಕೊಡ್ತೀರಿ, ನೀವು ಶಾಸಕ. ಒಂದು ಜನಾಂಗದ ಸ್ವಾಮೀಜಿ ಮತ್ತು ಜನಾಂಗದ ಸಂಘದಿಂದ ಅವರು ಹೋರಾಟದ ಕರೆಯನ್ನು ಕೊಟ್ಟಾಗ ನಾವು ಸುಮ್ಮನೆ ಕೊಡ್ಲಿಕ್ಕೆ ಆಗಲ್ಲ. ಕಾಂಗ್ರೆಸ್ ಈಗ ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಆಗಬಾರ್ದು ಅನ್ನೋದು ಡಿಸೈಡ್ ಮಾಡಬೇಕಾದ್ರೂ ನಮ್ಮ ಪಕ್ಷದವರು. ಸೊ ಬೇರೆಯವರು ಯಾರು ಅದ್ರ ಬಗ್ಗೆ ಏನಾದರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದಕ್ಕೆ ನಾವು ಪ್ರತಿಕ್ರಿಯಿಸ್ತೀವಿ. ಎಲ್ಲ ರಾಜಕೀಯ ಪಕ್ಷಗಳು ಒಕ್ಕಲಿಗ ಸಮುದಾಯವನ್ನು ಗ್ರಾಂಟೆಡ್ ಆಗಿ ತಗೊಂಡಿದೆ ಅಂತ ನಂಜಾವತ ಶ್ರೀಗಳು ಹೇಳಿದೆ. ಯಾಕೆ ಈ ಮಾತು ಬರುತ್ತೆ? ತಗೊಂಡಿಲ್ಲ, ಯಾರು ಗ್ರಾಂಟೆಡ್ ಆಗಿ ತಗೊಂಡಿಲ್ಲ. 2004ರಲ್ಲಿ ಒಕ್ಕಲಿಗರು ಇದ್ದರು, ಮುಖ್ಯಮಂತ್ರಿಗಳಾಗೇ ಇದ್ದರು. 2004 ಅವಧಿನಲ್ಲಿ. ಅದಾದ ಮೇಲೆ ಕುಮಾರಸ್ವಾಮಿ ಬಂದ್ರಲ್ಲ 2020ನಲ್ಲಿ, ಅಲ್ಲ ಇದು ಸರ್ಕಾರ ರಚನೆ ಮಾಡಿದ್ರೆ ಈಗ ಮೈತ್ರಿ 2020ನೂ ಬಂತು, ಆಮೇಲೆ ಇನ್ನೊಂದು ರೌಂಡು ಬಂತು ಅಲ್ವಾ. ಈ ಇನ್ನೊಂದು ರೌಂಡ್ ಮೊನ್ನೆ ಬಂದಾಗ ಅವ್ರನ್ನ ಕಾಂಗ್ರೆಸ್ಸಿನ ಒಳಗಡೆ ಕೆಲವರೋ ಅಥವಾ BJPಯಿಂದ ಹೊರಗಡೆ ಇಲ್ಲಿ ಕೆಲವರೋ ನನಗೆ ಗೊತ್ತಿಲ್ಲ, ಆ ಸರ್ಕಾರ ಬಿದ್ದಾಗ ಯಾವ ಒಕ್ಕಲಿಗರು ಗಲಾಟೆ ಮಾಡ್ದಂಗೆ ಕಾಣಲಿಲ್ವೇ? ಯಾರು ಕರೆ ಕೊಟ್ಟು ಸರ್ಕಾರ ನಡೆಯೋಕ್ಕಾಗಲ್ಲ ಅನ್ನೋ ಟೈಪ್ ಫೈಟ್ ಮಾಡಿದ್ರೆ ಯಾರು ಕಾಣಲೇ ಇಲ್ಲ. ನನಗೆ ಏನಿಯೋ ಇಟ್ಸ್ ಓಕೆ. ಸ್ವಾಮೀಜಿಗಳು ಪ್ರವೇಶ ಮಾಡಬಾರ್ದು ಅನ್ನೋ ವಾದ, ಆ ವಾದನೇ ತಪ್ಪು. ಚುನಾವಣೆ ಮತ್ತು ಮತಕ್ಕಾಗಿ ಸ್ವಾಮೀಜಿಗಳು ಮತ್ತು ಮಠಗಳಿಗೆ ಒಪ್ಪಿಸಿಕೊಳ್ಳುವ ರಾಜಕಾರಣಿಗಳು ಮುಂದುವರಿದ ರಾಜಕಾರಣದಲ್ಲಿ ಅವರ ಮಧ್ಯಪ್ರವೇಶ ಆದಾಗ ಅದು ಸಲ್ಲದು ಅಂತ ಹೆಂಗೆ ಹೇಳ್ತೀರಿ? ಆಗ್ಲೂ ಬೇಡವಾಗಿತ್ತು. ಹೆಂಗೆ ಹೇಳ್ತೀರಿ? ಅದು ಹೆಂಗಾಗ್ಬಿಡ್ತದೆ ನಿಮಗೆ? ಹಂಗಾಗಲ್ಲ. ಮತ್ತು ಆಯಾಯ ಸಮುದಾಯದವ್ರು ಅವ್ರವ್ರಿಗೆ ಹೇಳೋದಕ್ಕೆ ಸರಿ, ಅದು ತಪ್ಪಲ್ಲ ಅದು. ಹಾಗಾಗಿ ಹೇಳಿ, ನನ್ನ ಪ್ರಕಾರದಲ್ಲಿ ನಿಮ್ಮ ಸಮುದಾಯಕ್ಕೆ ನಿಮ್ಗೆ ಏನು ಬೇಕೋ ಅದು ನೀವು ಮಾಡ್ಕೊಳ್ಳಿ, ಬೇಕಿದ್ದರೆ ಆದರೆ ಇಲ್ದಿರಿ ಇಲ್ಲ, ಅಷ್ಟು.